ಪ್ರೀತಿ ಮಾಡೋದ್ರಲ್ಲಿ ಅಕ್ಕರೆಯಿಂದ ಕಾಣ್ಕೊಳ್ಳೋದ್ರಲ್ಲಿ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ, ಹೆಣ್ಮಕ್ಳು ಒಂದು ಹೆಜ್ಜೆ ಹಿಂದೆ. ಯಾಕಂತ ಕೇಳಿದ್ರೆ ನಾವು ಉದಾಹರಣೆ ಕೊಡ್ತೇನೆ, ಕರೆಕ್ಟ್ ತಪ್ಪಾಯ್ತಾರೆ. ಈಗ ನಮ್ಮ ಮನೆ ನಾವು ತಂಗಿನ ನಾನು ಹೇಳ್ತೀವಿ ಅಷ್ಟು ಸರಿಯಾಗಿ ನೋಡ್ಕೊಳ್ಳೋದು. ಅಷ್ಟು ಪ್ರೀತಿಯಿಂದ ಕಾಣೋದಿಲ್ಲ, ಅಷ್ಟು ಅಕ್ಕಿ ಮುದ್ದಾಡೋದಿಲ್ಲ, ಆ ಪ್ರೀತಿಯಿಂದ ನೋಡ್ಕೊಳ್ಳೋದು, ಬಹಳ ಪ್ರೀತಿಯಿಂದ ಮಾತಾಡ್ಸಿಲ್ಲ ನೋಡಿ. ಯಾರ ನನ್ನ ತಂಗಿನ ನಾನು ಹೇಳ್ತೀನಿ, ಆದ್ರೆ ನಾನ್ ಹಿಂದೆ ನನ್ ಹೆಂಡತಿ ತಂಗಿದ ಇಲ್ಲಿ ಚಪಾತಿ ನಾವು ಹೆಂಗ್ ತಂಗಿದ್ದಾಳೆ, ಆಕೆನ ಓದಿಸಿ ಕರೆಸಿ ನೌಕರಿ ಮಾಡಿಸಿ ಜೊತೆಗೆ ಇದೆ. ಈಗಿನ ಒಂದು ಎಕ್ಸಾಂಪಲ್ ಈಗ ನೋಡ್ರಿ, ಒಬ್ರು ಈ ಕಾರ್ಯಕ್ರಮ ಮುಗಿಸ್ಕೊಂಡಿರ್ತಾನೆ, ರಾತ್ರಿ ಲೇಟ್ ಆಗ್ತದ, ಪಾಪ ನೀತಿ ಬೆಳೆದ ಹೋಗಿ ಬಸ್ನಾಗ ಕೂತಿದ ತಕ್ಷಣ ಅವ್ನ ಕಣ್ಣಿಗೆ ನಿದ್ದೆ ಬಂದ ಹೊರಗೆ ಮಲಗಿ ಬಿಡ್ತಾನೆ. ಪಾಪ ಹುಡುಗಿ ಕುಂತಿದ್ದ, ಹುಡುಗಿ ಮತ್ತೆ ಕರೀಗುತ್ತೆ. ಆ ಹುಡುಗನ ಎಬ್ಬಿಸಿ ಬಸ್ ನಿಲ್ಲಿಸಿ ಬಡಿಸಿ ಪಾಪ ಒಂದೊಂದು ಇದು ಉಲ್ಟಾ ಮಾಡಿದ್ರು. ಆ ಹುಡುಗ ಕೂತಿದ್ದು ಒಂದು ಹುಡುಗಿ ಬಂದು ಅವ್ನು ಬರೋಕ್ ಕೂತು ಅವ್ನು ಭುಜ ಮೇಲೆ ತೆರಿಗೆ ಮಾಡ್ಕೊಂಡು ಬಂದ ಅವನಿಗೆ ಮುದ್ದೆ ಬೇಡ ತಿಳಿಬೇಕು. ಅವ್ನು ಹೇಳಿದೆ ಅದು ಹೇಳ್ತಾ ನೋಡ್ತಾರೆ, ಅಲ್ಲಿ ನಾನು ಹೋಗಿ ಡ್ರಾಪ್ ಕೊಟ್ಟು ವಾಪಸ್. ಯಾಕಂದ್ರೆ ಹೆಣ್ಮಕ್ಳ ಮೇಲೆ ಕೊಟ್ಟಿದ್ದ ಗೌರವ ಅಭಿಮಾನ ಅಲ್ಲಂತೆ. ಹಂಗೆಲ್ಲ ನಂಗಿಲ್ಲ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿಗೆ. ಎಂತ 3 ತಾಸು ಎಂತ ಹೇಳೋದು ಹೇಳ್ತೇನೆ ನೋಡಿ. ಇನ್ನೊಂದು ಹೇಳ್ತೀನಿ, ನನ್ನ ಅವಳ ಸಂಬಂಧ ನನ್ನ ಅವಳಿಗೆ ತಿಳಿದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿನಗೆ ಅಂದ. ಹೆಂಗಿದೆ? ನನ್ನ ಅವಳ ಸಂಬಂಧ ನನ್ನ ಅವಳಿಗೆ ಗೊತ್ತಾದಾಗಿನಿಂದ ಕೇಳುತ್ತಿದ್ದಾಳೆ, ನಮ್ಮಿಬ್ಬರಲ್ಲಿ ಯಾರು ನಿನಗೆ ಅಂದ. ನಾನಂದೆ, ಹೇಗೆ ವರ್ಣಿಸಲಿ ಹೂಗಳ ಮಕರಂದ, ನಿನ್ನ ಸ್ನೇಹ ಶ್ರೀಗಂಧ, ಅವಳ ಸ್ನೇಹ ಪರಮಾನಂದ. ಅವಾಗ ನಾನು ಹೇಳ್ತೆ ಅಂದು, ಮೊನ್ನೆ ನನ್ನ ಗೆಳೆಯನು ನನಗೆ ಹಿಂಗೆ ಅಂದ. ನೋಡ್ರಿ, ಈಗ 40 ವರ್ಷದಾಗ ಮದುವೆ ಆಗ್ಲಿಕ್ಕೆ ಒಂದು ಬೇಸರ ಆಗ್ತದೆ ಮನುಷ್ಯ. ನಮ್ದು ಹಂಗೆ ಆಯ್ತು. ಏನ್ ಒಟ್ಟ 35 ವರ್ಷ ಆದ್ರೂ ಮದುವೆ ಆಗಿಲ್ಲ, ಹುಡುಗಿ ದಕ್ತಿಲ್ಲ ಅಂತ ಒಟ್ಟ ಯಾರು ಒಪ್ಪಿಲ್ಲ. ನಮ್ಮ ಮಾವ ಹೇಳ್ದ, ಇವತ್ತು ಲಾಸ್ಟ್ ಮದುವೆ ತೋರಿಸ್ತಾನೆ, ತೆಗಿಯಾಕ ತೋರಿಸ್ತಾನೆ, ಈ ಹುಡುಗಿ ಮಾಡ್ಕೊಂಡಿ ಸರಿ, ಇಲ್ಲ ಅಂದ್ರೆ ನೀನು ತೋರಿಸೋದೇ ಆಯ್ತು. ನಾನು ಕುಂತೆ, ಆ ಹುಡುಗಿ ಬಂದು ಕೂತು ಒಟ್ಟಲ್ಲಿ ನಾನು ಬೈಕ್ಕೊಂಡು ಮಾತಾಡ್ತೀನಿ, ಜಾಸ್ತಿ ಮಾತಾಡ್ಬೇಡ ಆಯ್ತು. ಸುಮ್ಮನೆ ಆಗ್ಬಿಟ್ಟು ಮಾತಾಡಿ 5 ನಿಮಿಷ ಆಯ್ತು. ನೋಡಿದ್ಮೇಲೆ ಆ ಹುಡುಗಿ ಒಳಗೆ ಹೋಗಿ ಬೇರೆ ವಿಷಯ ಏನಂದ್ರ ಅವ್ನ ಮೂಗ ಅಂತ ಮಾತಾಡಿ ನಾನೇನ್ ಮಾಡ್ತೀನಿ, ಕಳ್ಳಿ ಮಾತಾಡ್ಸ್ಬಿಡ ಒಮ್ಮಿನ ಮಾತಾಡ್ಸ್ಬಿಡ್ತದೆ. ಟೆನ್ಷನ್ ಆಗಿ ಏನ್ ಮಾಡೋದು ಗೊತ್ತಾಗಿಲ್ಲ. ಅಕ್ಕ ಆರಾಮ ಆರಾಮಪ್ಪ ಏನು ಕಣ್ಣೆ ನೋಡಕ್ ಒಂದು ಅಕ್ಕ ಆರಾಮ ಬೇರೆ ಏನಾರ ಮಾತಾಡ್ಸೋದು ಏಸ್ ಬಂದು ಹೇಳ್ತಾ ಏನ್ ಈಗ ಇಬ್ಬರಿದ್ದಲ್ಲಿ ಊರದ ಸಿಕ್ಕ ಹಂಗೆ ಈಗ ಮದುವೆ ಆಯ್ತು ಬಿಡಲಿಲ್ಲ. ಈಗ ಫೋಟೋ ಹಾಕಿರ್ತಲ್ಲ ಭಾರಿ ಎಷ್ಟು ಫೋಟೋ ಥ್ಯಾಂಕ್ಸ್ ಅಣ್ಣ, ತುಂಬಾ ಧನ್ಯವಾದಗಳು. ನೋಡ್ರಿ ನಾನು ಬಯಸ್ಕು ಒಳ್ಳೆ ನಾನು ಬಂದು ನಿಂತೀನಿ, ಆ ಕ್ಯಾಮ್ರಾ ಮುಚ್ಚಿಟ್ಟು ಹೇಳ್ಕೊಂಡು ಮುಂದೆ ಫೋಟೋ ತೆಗಿಲಿಲ್ಲ, ಇಷ್ಟು ಹೇಳಿದ್ರು ತೆಗಿಲ್ಲ. ಥ್ಯಾಂಕ್ಸ್ ಅಣ್ಣ, ಇಷ್ಟು ಎಂತ ಪರಿಸ್ಥಿತಿ. ಅವ್ರು ಏನಂತಾರ, ಇವು ದುಂಡು ಕರೆದಿರೋದು ಯಾವೆಲ್ಲ ಹೋದ್ರು ಒಂದೇ ರೀತಿ ಹೊರಟವ, ತೆಗೆದ್ರು ಅಷ್ಟ ಅಷ್ಟ ಅಂತ ತಿಳ್ಕೊಂಡ್ರ. ಈಗ ಇವ್ರು ಹಂಗಲ್ಲ, ಬೇರೆ ಬೇರೆ ಫೋಟೋಗ್ರಾಫರ್ ಇರ್ತಾರೆ ನೋಡಿ, ಅವ್ರಿಗೊಂದು ಕೆಟ್ಟ ಅಭ್ಯಾಸ ಈ ಕಡೆ ನೋಡ್ರಿ, ಅವ ಈಗ ನೋಡಿ ಸ್ಮೈಲ್ ಹೇಳಿರ್ತಾರೆ ಮೈಕಂತ ಈಗ ನೋಡ್ಬೇಕು. ಅವ ಮದುವೆ ಮನೆಗೆ ಹೋಗ್ಯಾನ, ಮದುವೆ ತಾಳಿ ಕಟ್ಟಕಲ್ಲಿ ಅವ್ರ ದೋಸ್ತ, ನಾನು ಈ ಕಡೆ ನೋಡ್ತೀನಿ 1 2 3 ಈ ಕಡೆ ನೋಡ್ಕೊಂತ ಇದು ದಾಖಲೆ ಆಯ್ತು ನೋಡು ಸರಿ ಅಂತ. ಅವ 1 2 3 ಈ ಕಡೆ ನೋಡ್ಕೊಂತ ತಾಳಿ ಕಟ್ಬಿಡಿ, ಯಾರಿಗೆ ಕಟ್ಬಿಡ ಆ ಹುಡುಗಿ ಹೋಗ. ನಮ್ದು ಮದುವೆ ಆಯ್ತು, ನಮ್ದು ಅವಾಗ ಏನಂತ ಮದುವೆ ಕಾರ್ಯಕ್ರಮ ಮಾಡ್ತಿಲ್ಲ. ಅವಾಗ ನಾನು ಹೇಳ್ತೀನಿ ಮನೆಯಾಗ ಇನ್ನೊಂದು ಮದುವೆ ಆಗಿದ್ದ. ಅವ್ರಿಗೆ ಸಮಸ್ಯೆ ಏನಿರ್ತಂದ್ರೆ ಅವ್ರು 8 ಗಂಟೆ ಸೇರ್ತನ ಆಗ್ತಿದ್ದ, 8 ಗಂಟೆ 5 ನಿಮಿಷ